ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಶರ್ಮಾ. ನೀವು ನೋಡ್ತಾ ಇದ್ದೀರಾ ಶರ್ಮಾ ಟಾಕ್ಸ್. ಇವತ್ತು ನಾನು ಯಾವುದೇ ಸಿನಿಮಾ ವಿಚಾರ ಇರಲ್ಲ ಅಥವಾ ರಾಜಕೀಯದ ಬಗ್ಗೆ ಮಾತಾಡಲ್ಲ, ಆದ್ರೆ ಕ್ರಿಕೆಟ್ ಬಗ್ಗೆ ಕೂಡ ಮಾತಾಡಲ್ಲ. ಬಟ್ ನಾನು ಹೇಳೋ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್. ಆದ್ರೆ ಈ ವಿಡಿಯೋದಲ್ಲಿ ಹೇಳೋ ವಿಚಾರ ನಿಮ್ಮ ಜೋಬ್ನಲ್ಲಿ ಇರಬಹುದು, ಅಥವಾ ನಿಮ್ಮ ಕೈಯಲ್ಲಿ ಇರ್ಬೋದು, ಅಥವಾ ನಿಮ್ಮ ಲೈಫ್ ಕಂಟ್ರೋಲ್ ಮಾಡ್ತಾ ಇರ್ಬೋದು. ಯಾವ್ದೋ ವಿಚಾರ ಅಂತ ನೀವು ಶಾಕ್ ಆಗ್ತಿದ್ದೀರಾ. ವಿಡಿಯೋ ಸ್ಕಿಪ್ ಮಾಡೋಕ್ ಮುಂಚೆ ನನ್ನ ಒಂದು ಪ್ರಶ್ನೆಗೆ ಇದು ಉತ್ತರ ಕೊಡಿ. ಲಾಸ್ಟ್ 10 minutes ಅಲ್ಲಿ ನೀವು ಎಷ್ಟು ಸತಿ ಮೊಬೈಲ್ ನೋಡಿದಿರಾ ಅಂತ ಗೊತ್ತಾಗ್ತಾ ಇಲ್ಲ. ಸಮಸ್ಯೆ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಒಂದು ಕಾಲದಲ್ಲಿ ಜನರು ಬೆಳಗ್ಗೆ ತಕ್ಷಣ ದೇವ್ರ ಫೋಟೋ ನೋಡ್ತಾ ಇದ್ರು, ಬಟ್ ಇವಾಗ ಮೊಬೈಲ್ ನೋಟಿಫಿಕೇಶನ್ ನೋಡ್ತಾ ಇದ್ದಾರೆ. ಒಂದ್ ಟೈಮ್ ಅಲ್ಲಿ ನಾವು ಊಟ ಮಾಡ್ಬೇಕಾದ್ರೆ ಫ್ಯಾಮಿಲಿ ಜೊತೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ, ಬಟ್ ಇವತ್ತು ಫ್ಯಾಮಿಲಿ ಜೊತೆ ಇದ್ರು ಕೂಡ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮೊಬೈಲ್ ಸ್ಕ್ರೀನ್ ನೋಡ್ಕೊಂಡು ನಾವು ಊಟ ಮಾಡ್ತಾ ಇದೀವಿ. ಒಂದ್ ಟೈಮ್ ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಫೀಲ್ಡ್ ಹೋಗ್ತಾ ಇದ್ರು, ಹೊರಗಡೆ ಆಟ ಆಡ್ತಾ ಇದ್ರು, ಬಟ್ ಇವತ್ತು ಅದೇ ಗ್ರೌಂಡ್ ಎಲ್ಲ ಖಾಲಿ ಹೊಡಿತಾ ಇದೆ. ಬಟ್ ಸ್ಟೇಟಸ್ ಅಂತೂ ಎಲ್ಲದರಲ್ಲೂ ಗ್ರೀನ್ ಆಗಿದೆ. ಸ್ನೇಹಿತರೆ, ಒಂದ್ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಏನಾದ್ರು ಒಂದು ದಿನ ಮೊಬೈಲ್ ಸಿಕ್ಕಿಲ್ಲ ಅಂದ್ರೆ ನೀವು ಹೆಚ್ಚು ಮಿಸ್ ಮಾಡ್ಕೊಳ್ಳೋದೇನು? ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ನಿಮ್ಮ ಮನಸ್ಸಿನ ನೆಮ್ಮದಿನ? ಸೊ ಯಾವ್ದು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತು ನಮ್ಮ ಬಳಿ ಸಾವಿರಾರು ಫೋಟೋಸ್ ಇದೆ, ನೆನ್ಪಿಟ್ಕೊಳ್ಳುವಂತ ಫೋಟೋಸ್ ತುಂಬಾ ಕಡಿಮೆನೇ ಇರುತ್ತೆ. ನಮ್ ಜೊತೆ ಸಾವಿರಾರು ಜನ ಇರ್ಬೋದು, ನೂರಾರು ಜನ ಫಾಲೋವರ್ಸ್ ಇರ್ಬೋದು, ಬಟ್ ನಮಗೆ ಕಷ್ಟ ಅಂತ ಬಂದಾಗ ನಮ್ ಜೊತೆ ನಿಲ್ಲುವಂತ ವ್ಯಕ್ತಿ ಅಥವಾ ಜನ ಕ್ವಶನ್ ಮಾರ್ಕ್. ಇವಾಗಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ನಮ್ಗೆ ಒಂದು ಮೆಸೇಜ್ ಬಂದಿದ್ರು ಕೂಡ ನಮ್ಗೆ ಒಂಥರ ಬೇಸರ ಆಗುತ್ತೆ ಅಥವಾ ಬೇಜಾರಾಗುತ್ತೆ, ಏನೋ ಒಂಥರ ಫೀಲಿಂಗ್ ಆಗುತ್ತೆ. ಬಟ್ ಅದೇ ನಾವು ಫ್ಯಾಮಿಲಿ ಜೊತೆ ಒಂದು 10 minutes ಮಾತಾಡಿಲ್ಲ ಅಂದ್ರೂ ಕೂಡ ನಮ್ಗೆ ಅವ್ರ ಬಗ್ಗೆ ಥಾಟ್ ಕೂಡ ಹೊಂದಿರಲ್ಲ. ಇಲ್ಲಿ ಮೊಬೈಲ್ ತಪ್ಪಲ್ಲ, ಟೆಕ್ನಾಲಜಿ ತಪ್ಪಲ್ಲ, ಬಟ್ ನಾವು ಬಳಸಬೇಕಾಗಿರೋ ವಸ್ತು ಇವತ್ತು ನಮ್ಮನ್ನ ಬಳಸ್ತಾ ಇದೆ. ಸೊ ಆ ಮಟ್ಟಿಗೆ ಹೋಗೋದು ಇಲ್ಲಿ ವ್ಯವಸ್ಥೆ ಮಾಡ್ಬೇಕಾಗಿರೋ ವಿಚಾರ. ಇವತ್ತು ರಾತ್ರಿ ಮಲಗೋದ್ ಮುಂಚೆ ನೀವು ಮೊಬೈಲ್ ಒಂದು 30 minutes ಸೈಡ್ ಇಟ್ಬಿಡಿ. ನಿಮ್ಮ ಡ್ರೀಮ್ಸ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ, ನಿಮ್ಮ ಕನಸುಗಳನ್ನ ರೀಕಲೆಕ್ಟ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ಈಗ ಮೊಬೈಲ್ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ, ಕಂಟಿನ್ಯೂಸ್ ಆಫ್ ಸ್ಕ್ರೋಲಿಂಗ್ ಇಂದ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಸೊ ನಮ್ಮ ಬಾಡಿ ಮೂವ್ಮೆಂಟ್ ಕಡಿಮೆ ಆಗಿರೋದ್ರಿಂದ ವಾಕ್ ಮಾಡ್ತಾ ಇಲ್ಲ, ಸೊ ಕೂತಿರೋ ಕಡೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಸುಮಾರಷ್ಟು ಬಾಡಿ ಮೇಲೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಸೊ ಇಟ್ ಇಸ್ ಆಲ್ಸೋ ಡೇಂಜರಸ್. ಅದನ್ನು ಕಂಟ್ರೋಲ್ ತಗೋಬೇಕು. ಅಂಡ್ ಚಿಕ್ಕ ಮಕ್ಕಳು, ಸೊ ಸಣ್ಣ ಪುಟ್ಟ ಮಕ್ಕಳು ಕೂಡ ಈಗ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಈ ನೆಕ್ ಪಾರ್ಟ್ ಏನಿದೆ ಅದು ಯೂಸ್ ಮಾಡಿ ಇದೆಲ್ಲ ಪೈನ್ ಬಂದ್ಬಿಟ್ಟಿರುತ್ತೆ. ಸೊ ಆದಷ್ಟು ಮಕ್ಕಳಿಂದ ಮೊಬೈಲ್ ದೂರ ಮಾಡಿ, ಸೊ ಗೇಮ್ಸ್ ಅಭ್ಯಾಸ ಮಾಡಿಸಿ, ಸೊ ಫಿಸಿಕಲ್ ಆಕ್ಟಿವಿಟಿನ ಇಂಕ್ಲೂಡ್ ಮಾಡಿ, ಸೊ ದಟ್ ನೀವು ಚೆನ್ನಾಗಿರಿ, ನಿಮ್ ಫ್ಯಾಮಿಲಿ ಚೆನ್ನಾಗಿರಿ ಅಂತ ಹೇಳ್ತಾ, ಇದೆಲ್ಲ ಆಗಲ್ಲ ನಮಗೂ ಗೊತ್ತು, ಬಟ್ ಟ್ರೈ ಮಾಡಿ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲವನ್ನು ಗೂಗಲ್ ನಲ್ಲಿ ಹುಡುಕ್ಬಹುದು, ಬಟ್ ಕಂಡಿರುವಂತ ಕೆಲವೊಂದು ಸಮಯ ಮತ್ತೆ ಮೆಮೊರೀಸ್ ನಾವು ಮತ್ತೆ ಹುಡ್ಕೋದಿಕ್ಕಾಗಲ್ಲ. ಆದ್ದರಿಂದ ನೀವು ಮೊಬೈಲ್ ಬಳಸಿ, ಬಟ್ ಮರ್ತೋಗ್ಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜೀವನದಲ್ಲಿ ಹಣ ಕಳ್ಕೊಳ್ಳೋದಂತೆ ಸಂಪಾದನೆ ಮಾಡ್ಕೋಬಹುದು, ಬಟ್ ಫ್ಯಾಮಿಲಿ, ಫ್ರೆಂಡ್ಸ್, ಪರ್ಸನ್ ಕಳ್ಕೊಳ್ಳೋದು, ಸಂಪಾದನೆ ಮಾಡೋದು ತುಂಬಾ ಕಷ್ಟನೇ ಆಗಿರುತ್ತೆ ಈ ಕಾಲದಲ್ಲಿ. ಸೊ ಆದಷ್ಟು ನಿಮ್ಮ ಮೊಬೈಲ್ ಸೈಡ್ ಇಡಿ, ಸಂಬಂಧಗಳಿಗೆ ಬೆಲೆ ಕೊಡಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ವಿಚಾರ, ಹೊಸ ಕತೆ, ಹೊಸ ಸ್ಟೋರಿ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಟಿಲ್ ದಟ್ ಸ್ಟೇ ಟ್ಯೂನ್ಡ್. ದಿಸ್ ಪವನ್ ಶರ್ಮಾ ಸೈನಿಂಗ್ ಆಫ್ ಯು ಫ್ರಮ್ ಕರ್ನಾಟಕ. ಸುದ್ದಿ ಎಲ್ಲರೂ ಹೇಳ್ತಾರೆ, ಬಟ್ ಥಾಟ್ಸ್ ಚೇಂಜ್ ಮಾಡುವಂತ ಕೆಲವೊಂದು ವಿಚಾರಗಳನ್ನ ಪವನ್ ಶರ್ಮಾ ಹೇಳ್ತಾರೆ. ಸೊ ಸ್ಟೇ ಟ್ಯೂನ್ಡ್. ದಿಸ್ ಪವನ್ ಶರ್ಮಾ.